ಪ್ರೀತಿಯ ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳೇ, ನಿಮ್ಮ ಸೆಕೆಂಡ್ ಇಯರ್ ಮುಗಿದ ನಂತರ ಯಾವ ಕೋರ್ಸ್ ತಗೋಬೇಕು, ಏನು ಅದು ಇದು ಬಹಳ ಡೌಟ್ ಇದ್ದವರು ದಯವಿಟ್ಟು ಈ ವಿಡಿಯೋವನ್ನು ಮಿಸ್ ಮಾಡ್ಕೋಬೇಡಿ. ಏನಿಹೋ ಅಥವಾ ನೆಕ್ಸ್ಟ್ ಇಯರ್ ಜಾಯಿನ್ ಮಾಡಲಿಕ್ಕೆ ಅಥವಾ ಈ ವರ್ಷ BBA ಜಾಯಿನ್ ಮಾಡ್ತಾಯಿದ್ದೀನಿ ಅಂದರೆ BBA ಅಂದರೆ ಹೌದಲ್ಲ, ಬ್ಯಾಚುಲರ್ ಆಫ್ ಬಿಸ್ನೆಸ್ ಅಡ್ಮಿನಿಸ್ಟ್ರೇಟರ್ ಅಂತ. ಆದರೆ ಅದರಲ್ಲೂ ಕೂಡ ಏನಂತೀರ, ಹಲವಾರು ಕೋರ್ಸ್ಗಳಿದ್ದಾವೆ. ಫಾರ್ ಎಕ್ಸಾಂಪಲ್, ಈಗ ಈ ಒಂದು ವಿಡಿಯೋದಲ್ಲಿ ನಿಮಗೆಲ್ಲರಿಗೂ ಕೂಡ BBAನಲ್ಲಿ HEM ಅಂತ ಹೇಳಿದರೆ ಹಾಸ್ಪಿಟಾಲಿಟಿ ಆ್ಯಂಡ್ ಈವೆಂಟ್ ಮ್ಯಾನೇಜ್ಮೆಂಟ್ ಅಂತ ಇದೆ. ಹಾಸ್ಪಿಟಾಲಿಟಿ ಆ್ಯಂಡ್ ಈವೆಂಟ್ ಮ್ಯಾನೇಜ್ಮೆಂಟ್ ಅಂತ ಆ ಒಂದು ಕೋರ್ಸಿನ ಒಂದು ಪ್ರಶ್ನೆ ಪತ್ರಿಕೆಯನ್ನು ಇಲ್ಲಿ ಅಪ್ಲೋಡನ್ನು ಮಾಡುತ್ತಿದ್ದೇನೆ. ನೋಡಿ ವಿದ್ಯಾರ್ಥಿಗಳೇ, ಈ ವರ್ಷದಿಂದ ಅಂದರೆ ಲಾಸ್ಟ್ ಇಯರಿಂದ ನಮ್ಮ ಒಂದು ಕರ್ನಾಟಕ ರಾಜ್ಯದಲ್ಲಿ, ಕರ್ನಾಟಕ ಸ್ಟೇಟ್ನಲ್ಲಿ SCP ಸ್ಕೀಮ್ ಅಂತ ರನ್ ಆಗ್ತಾ ಇದೆ. ಹಾಗಾಗಿ ನಿಮ್ಮ ಪ್ರಶ್ನೆ ಪತ್ರಿಕೆ 80 ಅಂಕದಾಗಿರುತ್ತೆ. ಹಳೆಯ ವಿದ್ಯಾರ್ಥಿಗಳಿಗೆ 60 ಅಂಕದ ಪ್ರಶ್ನೆ ಪತ್ರಿಕೆ ಆಗಿತ್ತು. ಎನಿಹೋ, ಯಾವ ರೀತಿಯಾಗಿ ಎಕ್ಸಾಮ್ ನಡೆಯುತ್ತೆ, ಇದು ಎಷ್ಟು ವರ್ಷ, ಎಲ್ಲ ಕೋರ್ಸಿನ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನಿಮಗೆ ಕೊಡ್ತೇನೆ. ಆಲ್ ಓವರ್ ಕರ್ನಾಟಕ ನನಗೆ ಗೊತ್ತಿರುವ ಹಾಗೆ ಈ ಒಂದು ಏನಂತೀರ ಸರ್, ನೋಡಿ ಕ್ವಶನ್ ಪೇಪರ್ ಕೂಡ ಡಿಸ್ಪ್ಲೇ ಆಗ್ತಾಯಿದೆ, ಜೊತೆಗೆ ಇನ್ಫಾರ್ಮೇಷನನ್ನು ಕೂಡ ಕೊಡ್ತಾ ಇದ್ದೇನೆ. ಕ್ವಶನ್ ಪೇಪರ್ ಬೇಕಿದ್ದರು ಕ್ವಶನ್ ಪೇಪರ್ ಕಾಪಿ ಮಾಡ್ಕೊತಾರೆ, ಇನ್ಫಾರ್ಮೇಷನ್ ಬೇಕಿದ್ದರು ಇನ್ಫಾರ್ಮೇಷನ್ ಕೇಳ್ಕೊಳ್ಳಿ ಅಂತ. ಇದು 3 ವರ್ಷದ ಅಂದರೆ 3 ವರ್ಷದ ಕಾಲಾವಧಿಯ ಒಂದು ಏನಂತೀರ ಕೋರ್ಸ್ ಆಗಿರುತ್ತೆ. 3 ಇಯರ್ಸ್ ಡ್ಯೂರೇಷನಿನ ಕೋರ್ಸ್ ಆಗಿರುತ್ತೆ. ಈ 3 ವರ್ಷದಲ್ಲಿ 6 ಸೆಮ್ಗಳು ಬರ್ತವೆ. ಪ್ರತಿಯೊಂದು ಸೆಮ್ಮಲ್ಲೂ ಈ ರೀತಿಯಾಗಿ ಎಕ್ಸಾಮ್ ನಿಮಗೆ ನಡೆಸಲಾಗುತ್ತೆ. ಕ್ವಶನ್ ಪೇಪರನ್ನು ಯಾರು ಪ್ರಿಪೇರ್ ಮಾಡ್ತಾರೆ ಅಂತ ಹೇಳಿದರೆ ಯೂನಿವರ್ಸಿಟಿಯಿಂದ ಪ್ರಿಪೇರ್ ಆಗಿರುತ್ತೆ. ಈ ಒಂದು ಕ್ವಶನ್ ಪೇಪರು ಬಂದು ನಮ್ಮ ಶಿವಮೊಗ್ಗ ಜಿಲ್ಲೆಯ ಏನಂತೀರ ಕುವೆಂಪು ಯೂನಿವರ್ಸಿಟಿಯಿಂದ ಪ್ರಿಪೇರ್ ಮಾಡಿರುವಂಥ ಪ್ರಶ್ನೆ ಪತ್ರಿಕೆ ಆಗಿರುತ್ತೆ. ಆಲ್ ಓವರ್ ಕರ್ನಾಟಕ ಇದೇ ಪ್ರಶ್ನೆ ಪತ್ರಿಕೆ BBA HEM ತೆಗೆದುಕೊಂಡಂತಹ ವಿದ್ಯಾರ್ಥಿಗಳಿಗೆ ಇದೇ ಪ್ರಶ್ನೆ ಪತ್ರಿಕೆ ಇರುತ್ತೆ. ಧನ್ಯವಾದಗಳು. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ದಯವಿಟ್ಟು ಆ ವಿಡಿಯೋವನ್ನು ಸಂಪೂರ್ಣವಾಗಿ ತಾವುಗಳು ನೆನ್ನೆ ಅಪ್ಲೋಡ್ ಇರುವುದನ್ನು ವಾಚ್ ಮಾಡಿದರೆ ಸಂಪೂರ್ಣದ ಮಾಹಿತಿ ಅದರಲ್ಲಿ ನಿಮಗೆ ಸಿಗುತ್ತೆ. ವಿದ್ಯಾರ್ಥಿಗಳೇ, ರೈಟಿಂಗ್ ಸ್ಕಿಲ್ಲನ್ನು ಬೆಳೆಸಿಕೊಳ್ಳಿಲ್ಲ ಅಂದರೆ ಮುಂದಿನ ವಿದ್ಯಾಭ್ಯಾಸ ಅಂದರೆ ನಿಮ್ಮ ಮುಂದಿನ ಎಜುಕೇಷನ್ ಇದೆಯಲ್ವ, ಬಹಳ ಡಿಫಿಕಲ್ಟ್ ಆಗುತ್ತೆ. ದಯವಿಟ್ಟು ನನ್ನ ರಿಕ್ವೆಸ್ಟ್ ಇಷ್ಟೇ, ಲಾಂಗ್ ಟರ್ಮ್ ಮಾಡ್ತಾ ಇರ್ಬೋದು, ಶಾರ್ಟ್ ಟರ್ಮು ಅಥವಾ ಡೈರೆಕ್ಟಾಗಿ ಏನೋ ಒಂದು ಎಂಟ್ರಿ ಹೊಡಿತಾ ಇರ್ಬೋದು, ಆದರೆ ರೈಟಿಂಗ್ ಸ್ಕಿಲ್ ಬಹಳ ಇಂಪಾರ್ಟೆಂಟು. ಸರ್, ಇಫ್ ಯು ವಾಂಟ್ ಟು ಎಂಟರ್ ಇನ್ ದ ಅಡ್ಮಿನಿಸ್ಟ್ರೇಟಿವ್ ಫೀಲ್ಡ್, ನಾನು IAS ಬರೀಬೇಕು, ಕೇಸು ಅದು ಇದು ಅಂತ ಇದ್ದರೆ ನಿಮಗೆ ಲಿಟ್ರೇಚರ್ ಕಂಟೆಂಟ್ ಜಾಸ್ತಿ ಇರಬೇಕು, ರೈಟಿಂಗ್ ಸ್ಕಿಲ್ಲು ಚೆನ್ನಾಗಿರಬೇಕು ಅಂಥ ವಿದ್ಯಾರ್ಥಿಗಳು ಮಾತ್ರ ಇದರಲ್ಲೆಲ್ಲ ತೇರ್ಗಡೆ ಆಗಲಿಕ್ಕೆ ಸಾಧ್ಯತೆ ಅಂತ ಹೇಳ್ತಾ ವಿಡಿಯೋವನ್ನು ಇಲ್ಲಿಗೆ ನಾವು ಮುಗಿಸ್ತಾ ಇದ್ದೇವೆ. ಧನ್ಯವಾದಗಳು. ಇದು ನಮ್ಮ BBA ಈ ವರ್ಷದ 2ನೇ ಪ್ರಶ್ನೆ ಪತ್ರಿಕೆ ಆಗಿರುತ್ತೆ. ಧನ್ಯವಾದಗಳು. ಆಲ್ ದ ಬೆಸ್ಟ್ ಫಾರ್ ಯುವರ್ ಫ್ಯೂಚರ್. ಆಯಿತಾ? ಗಾಡ್ ಬ್ಲೆಸ್ ಯು ಆಲ್.